14 ರೊಕ್ಕ ಸತ್ತಂಬಿದ್ದೀವಿ, ತೊಟ್ಟಿ ಎತ್ತಿ ತೊಟ್ಟಿ ಇಳಿಸಿ. ಇವತ್ತು ನಮ್ಮ ಅನ್ನ ನಾವು ತಿನ್ನಕ್ಕೆ ನಾವು ಮಾಡಿರೋ ಕಷ್ಟನೇ ನಮ್ಗೆ ಇಲ್ದಂಗೆ ಆಗೈತೆ. ಇಂಥದ್ದು ಏನು ಕರ್ಮ. ನಾನು ಕೊಡಗಳ್ಳಿ 8ನೇ ವಾರ್ಡು. ಇವತ್ತು ನಂದು PF ಬಂದಿಲ್ಲ, ಕಾಯಿಲೆ ಬಿದ್ದಿಂಗೆ ಮನ್ಕೊಂಡಿದ್ದೀನಿ. ಕುಡಿಯೋಕೆ ನೀರಿಲ್ಲ, ತಿನ್ನೋಕೆ ಯಾರು ನಮ್ಮನ್ನು ಕ್ಯಾರೆ ಏನು ಮಾಡ್ತಾವೆ ಕಣ್ಣು ಮುಚ್ಕೊಂಡು. 25 ವರ್ಷ ಸರ್ವೀಸ್ ನಾನು. ಸುಶೀಲಮ್ಮನ ನೋಡಕ್ಕೆ ನಾನು ಸೇರಿತ್ತು. ಮೋರಿ ಒಳಗಿದ್ದೆ, ಮೋರಿ ಒಳಗೆ ಹಿಂಗೆ ಕಸ ಬೆಳೆದಿದ್ದೀನಿ. ಇವತ್ತು ನಾನು PF ಬಂದಿಲ್ವಲ್ಲ, ಯಾರನ್ನು ಕೇಳಬೇಕು? ಕಷ್ಟ ಇದೆ, ಯಾರನ್ನು ಕೇಳಬೇಕು? ನೋಡಿ, ಇವಾಗ ಮೈ ಹುಷಾರಿಲ್ಲ, ಜ್ವರ, ತಲೆನೋವು, ಬೇದಿ, ವಾಂತಿ ಹಿಂಗೆ ಯಾರನ್ನು ಕೇಳಲಿ ನಾನು? ಏನು ಕವ್ರೆ ಇವರು ಲಂಚ್ಗಳು ತಗೊಂಡು ಎಲ್ಲಾರನ್ನೂ ತುಂಬಿಸ್ಕೊಂಡು ಇದು ಕೊಡಗಳ್ಳಿ ತುಂಬ ಅದೇ ಜನ, ಕಾರ್ಪೊರೇಷನ್ ಜನ ಕೊಡಗಳ್ಳಿ ತುಂಬ ಅದೇ. ಬರೀ 4 ಜನ ಇದ್ದಿತ್ತು ನಾವು. ತಿಮ್ಮಕ್ಕ, ಪೂಜಪ್ಪ, ಮಹಾಲಕ್ಷ್ಮಮ್ಮ, ಚಿಕ್ಕ ಪೂಜಪ್ಪ, ದೊಡ್ಡ ಪೂಜಪ್ಪ, 4 ಜನ. ತಿಂಗ್ಳಿಗೆ 14 ರೊಕ್ಕ ಸತ್ತಂಬಿದ್ದೀವಿ, ತೊಟ್ಟಿ ಎತ್ತಿ ತೊಟ್ಟಿ ಇಳಿಸಿ. ಇವತ್ತು ನಮ್ಮ ಅನ್ನ ನಾವು ತಿನ್ನಕ್ಕೆ ನಾವು ಮಾಡಿರೋ ಕಷ್ಟನೇ ನಮಗಿಲ್ದಂಗೆ ಆಗೈತೆ. ಇಂಥದ್ಕೆ ಏನು ಕಣ್ಣು ವಿಚಾರಣೆ ಮಾಡಬೇಡ್ದ? ಲಂಚಕ್ಕೂ ಎಜಿಸ್ಕೊಂತಾರೆ ಮೇಸ್ತ್ರಿಗಳು, ಅವರು ಇವರು ಬೇರೆಯವ್ರನ್ನ ತಗೊಂತಾರೆ. ನಾನು ದಿನ ಸರ್ವಿಸ್ ಇದ್ದಂಗೆ ನಾನು ತೆಗೆದಾಕ್ಬಿಟ್ಟು ನಾನು ಗತಿ ಮಾಡಾಕ್ಬಿಟ್ರೆ ಕ್ಯಾರೆ ಅಂದವ್ರ. ಅವ್ರ ಮನೆಗಳು ತಕೋದ್ರೆ ಇನ್ನೊಬ್ರನ್ನ ಕರ್ಸೋದು, ಅವ್ರಿಗೆ ಹೇಳೋದು. ಅವ ಮುಂದೆ ಆಗಲ್ಲ. ಅದ್ಯಾಕಾಗಲ್ಲ? ನಂದು ಅವಳ ಮುಂದೆ ಬಂದಿರೋಳು, ನಾನು ಬಂದಿರೋದು. ಅವಳು ಓದಿವಳೆ, ನಾವು ಓದಿಲ್ಲ. ನಮ್ಗೆ ಓದಿಲ್ಲ, ಬರ ಇಲ್ಲ, ತಿನ್ನೋಕ್ಕಿಟ್ಟಿಲ್ದಂಗೆ ಆಯಿತು. ಇದಕ್ಕೇನಕ್ಕೆ ಬೇಕು? ಎಷ್ಟು ವರ್ಷ ಮಾಡಿದ್ರಿ ಕೆಲಸ? 28 ವರ್ಷ ಸರ್ವಿಸ್. ಸುಶೀಲಮ್ಮನು, ನಾಗರಾಜ್ ಸಾಹೇಬ್ರು, ಕೆಂಪಪ್ಪರ ಸಣ್ಣಪ್ಪನವರು, ಅವಾಗಿಂದ ನಾನು ಮಾಡಿರೋದು ಕೆಲಸ. ಸರ್ಕಾರ ಏನು ಕಿವಿಯಾಗೆ ಹಾಕ್ಯಣಿಲ್ಲ. ಒಬ್ರಿಗೆ ಏನು ಹೇಳಲ್ಲ. ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಯಾರನ್ನು ಕೇಳೋದು ನಾವು? ಅಷ್ಟೇ, ಯಾರನ್ನು ಕೇಳೋದು ನಾವು? ಅದಾದ್ರೂ ಕೊಡ್ಬೇಕಿಲ್ಲ. ನಿಮ್ಮ ಕೈಯಿಂದ ಕೊಡ್ರಿ ಅಂತ ನಾವು ಹೇಳಿಲ್ಲ ಅಲ್ವಾ? ನಾವು ಮಾಡಿರೋ ಕಷ್ಟನಾದ್ರೂ ನಮಗೆ ಕೊಡ್ರಿ, ನಮ್ಮ ದುಡ್ಡು ಹಿಡ್ದಿರೋದಾದ್ರೂ ಕೊಡ್ರಿ, ಸಾಕಷ್ಟೇ. ಕಣ್ಣೀರು ಹಾಕ್ಬಿಟ್ಟು ಕೇಳಿ ಸರ್ಕಾರಕ್ಕೆ, ಇನ್ನಾದರೂ ಅವ್ರು ಎಚ್ಚರ ವಹಿಸಿ. ಅಯ್ಯೋ, ಎಷ್ಟೋ ಸತಿ ಕೇಳಿದ್ದೀನಿ, ಇದೇ ಥರನೇ ನಾನು ಕೇಳಿದ್ದೀನಿ, ಯಾವುದೂ ಇಲ್ಲ. ಮೋಸ ಮಾಡಿದ್ರು ಅಂದ್ರಿ ಹಿಂದೆ. ಹೌದು, ಹಂಗೆ. ಇವಾಗ ಮೋಸ ತಾನೆ. ಇವಾಗ ನಿನ್ನ ಹತ್ರ ಲಂಚ ಇಸ್ಕೊಳೋದು, ನಿನ್ನ ತೆಗ್ದಾಕ್ಬಿಡೋದು, ನಿನ್ನ ಸೇರಿಸ್ಕೊಳೋದು. ನನ್ನ ತಗ ಲಂಚ ಇಸ್ಕೊಳೋದು, ಯಮ್ಮನ ತೆಗ್ದಾಕೋದು, ನಾನು ಸೇರಿಸ್ಕೊಳೋದು. ಈ ಥರ ಮಾಡ್ಯಾವ್ರೆ, ಗೊತ್ತಾ? ಆ ಯಮ್ಮ ಯಾವತ್ತು ನಮ್ಮ ಮಾಡಾಗ ಮಾಡಿದ್ಲು? ಇವಾಗ BBMP ಆಫೀಸ್ನಾಗಿರೋ ಯಮ್ಮನ ಯಾವತ್ತು ಮಾಡಿದ್ಲು ನಮ್ಮ ಮಾಡಾಗ? ಆ ಯಮ್ಮನ್ನ ಹೆಂಗೆ ಸೇರಿಸ್ಕೊಂಡ್ರ ನೀವು? ನನ್ನ ಹೆಂಗೆ ಆಚೆ ಹಾಕಿರೋ ರೋಡ್ಕ? ನಾನು BBMP ಆಫೀಸ್ನಾಗ ತಾನೇ ಕೆಲಸ ಮಾಡ್ತಾ ಇದ್ದಿತ್ತು. ಹಾಂ, ಈಗ ಯಾರು ಬಂದಿದ್ದಾರೆ ಅಧಿಕಾರಿಯಲ್ಲಿ? ಮಸ್ತಾಗಿ ಬಂದವ್ರು. ಇಂಥವ್ರು ಅನ್ನೋಂಗಿಲ್ಲ. ಒಂದು 16 ಜನ ಮೇಸ್ತ್ರಿಗಳು, ಒಂದು 20 ಜನ ಮೇಸ್ತ್ರಿಗಳು, ಇಂಜಿನಿಯರ್ಗಳು, ಇನ್ಸ್ಪೆಕ್ಟ್ರುಗಳು. ನನಗೆ ಗೊತ್ತಿಲ್ಲಮ್ಮ, ನನಗೆ ಗೊತ್ತಿಲ್ಲ ಅಂತಾರೆ. ಯಾರನ್ನು ಕೇಳೋಣ ನಾವು? ನಿಮ್ಮನ್ನು ಅವರ ಬೀದಿಗೆ ಹಾಕ್ಬಿಟ್ರು ನಮ್ಮನ್ನು. ಪಾಪಿ ವನವಾಸ ಹೋದಂಗೆ ಆಯ್ತು ನಂದು ಇರ್ತಿ. ನನ್ನ ಗಂಡ ಸತ್ತು ವರ್ಷಕ್ಕೆ ನನಗೆ ಕೆಲಸ ಹೋಯ್ತೆ. ನನ್ನ ಜೀವನ ಹೆಂಗ? ಮನೆಗೆ ಆಧಾರ ಯಾರು ಇಲ್ಲ, ಯಾರು ಇಲ್ಲ. ಅವ್ರವ್ರ ಹೆಂಡತಿ ಮಕ್ಕಳು ನೋಡ್ಕೊಂತಾರೆ. ಅವರೇ ಇಬ್ಬರು ಮಕ್ಕಳಿಲ್ಲ ಅಂತಲ್ಲ, ಅವ್ರವ್ರ ಮಕ್ಕಳನ್ನ ಅವ್ರು ನೋಡ್ಕೊಂತಾರೆ. ಈ ಕಾಲದಾಗ ಯಾವ ಗೌರ್ಮೆಂಟ್ ಕೆಲಸ? ಅವ್ರವ್ರು ನೋಡ್ಕೊಂತಾರೆ ಹೊರ್ತು ನಮ್ಮ ಮಕ್ಕಳು ಇಲ್ಲ, ಮರಿ ಇಲ್ಲ. ಇವಾಗ ನಮ್ಮದು ಅದೇ ಪಾಡೆ. ಈಗ ನೋಡು, ನಾವು ಕೂಲಿ ಮಾಡಬೇಕು, ತಿನ್ನಬೇಕು ಅಷ್ಟೇ. ಮಕ್ಕಳವ್ರೆ, ನನಗೂ 2 ಹೆಣ್ಮಕ್ಳು. ಒಬ್ರು ತೀರ್ಕೊಂಡ್ರು, ಇನ್ನು ಮಗುನ ನೋಡ್ಕೊತಾ ಇದ್ದೀನಿ. ಅದ್ರದ್ದು ಇನ್ನೊಬ್ಬ ಮಗಳು ಅವಳೆ ಅಷ್ಟೇಪ್ಪ ನಂದು. ಅಷ್ಟೇ. ಅದ್ರ ಮೇಲೆ ಅವ್ರು ಮಾತಾಡ್ಕೊಂಡು ನಂಗೆ ಬೇರೆ ಹುಷಾರಿಲ್ಲ. ಅಷ್ಟು ಮಾತಾಡಿದ್ದೀನಿ. ನಿಮ್ಗೆ ಏನ್ ಆಗ್ಬೇಕು ಅಂತ ಹೇಳಿ? ನನಗೆ PF ಆಗಬೇಕು. ಇಲ್ಲ, ದುಡ್ಡು ಬರ್ಬೇಕು, ಪಿಂಚನ್ ಬರಬೇಕು. ಹಾಂ, ಕಾರ್ಪೊರೇಷನ್ ಕಡೆಯಿಂದ ಬರಬೇಕು. ನನಗೆ ಪಿಂಚನ್ ಬರಬೇಕು, PF ದುಡ್ಡು ಬರಬೇಕು. ಹಾಂ, ಅವೆರಡು ಬಂದರೆ ನಿಮ್ಮನ್ನು ಕೇಳಲ್ಲ ಸ್ವಾಮಿ. ಈಗ ನಿಮ್ಮನ್ನು ನಮಸ್ಕಾರ. ನನ್ನ ಹೆಸರು ತಿಮ್ಮಕ್ಕ. ವಾರ್ಡ್ 8ನೇ ವಾರ್ಡು, ಕೊಡಗಳ್ಳಿ 8ನೇ ವಾರ್ಡು, ತಿಮ್ಮಕ್ಕ. ನನ್ನ ಹೆಸರೇ ಫಸ್ಟ್ ಬುಕ್ನಾಗಿರೋದು.